ಒಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಇಬ್ರಿಯ ಪತ್ರಿಕೆ 3ನೇ ಅಧ್ಯಾಯ 6ನೇ ವಾಕ್ಯ. ಕ್ರಿಸ್ತನಾದರೂ ಮಗನಾಗಿ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿದ್ದಾನೆ. ನಾವು ನಮ್ಮ ಧೈರ್ಯವನ್ನು, ನಮ್ಮ ನಿರೀಕ್ಷೆಯಿಂದುಂಟಾಗುವ ಉತ್ಸಾಹವನ್ನು ಕಡೆ ತನಕ ದೃಢವಾಗಿ ಹಿಡಿದುಕೊಂಡವರಾದರೆ ನಾವೇ ದೇವರ ಮನೆಯವರು. ಅಪೊಸ್ತಲನಾದ ಪೌಲನು ಇಬ್ರಿಯರಿಗೆ ಪತ್ರಿಕೆಯನ್ನು ಬರೆಯುವಾಗ ಮೋಶೆಗಿಂತ ಯೇಸು ಶ್ರೇಷ್ಠನು ಎಂಬುದಾಗಿ ತಿಳಿಸಿದ ನಂತರ 6ನೇ ವಾಕ್ಯದ ಕೊನೆ ಭಾಗದಲ್ಲಿ ಹೇಳ್ತಾನೆ, ನಾವು ನಮ್ಮ ಧೈರ್ಯವನ್ನು, ನಮ್ಮ ನಿರೀಕ್ಷೆಯಿಂದುಂಟಾಗುವ ಉತ್ಸಾಹವನ್ನು ಕಡೆ ತನಕ ದೃಢವಾಗಿ ಹಿಡಿದುಕೊಳ್ಬೇಕು. ಕಡೆ ತನಕ. ಹಾಗಾದರೆ ಧೈರ್ಯ, ನಿರೀಕ್ಷೆಯಿಂದ ಉಂಟಾಗುವ ಉತ್ಸಾಹ ಇವೆಲ್ಲ ಏನಾಗಿರಬೇಕು? ಕಡೆ ತನಕ ಇಟ್ಕೋಬೇಕು. ನಮ್ಮ ಜೀವಿತದಲ್ಲಿ ಯೇಸುಸ್ವಾಮಿನ ನಂಬಿದಾಗ, ಯೇಸುಸ್ವಾಮಿನ ಆರಾಧನೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಒಂದು ಉತ್ಸಾಹವಿರ್ತದೆ, ಆಸಕ್ತಿ ಇರ್ತದೆ. ಆರಾಧನೆ ಮಾಡುವಂಥ ಉತ್ಸಾಹ, ಆರಾಧನೆಗೆ ಹೋಗುವಂಥ ಉತ್ಸಾಹ, ಪ್ರಾರ್ಥನೆ ಮಾಡುವಂಥ ಉತ್ಸಾಹ, ಉಪವಾಸ ಮಾಡೋ ಉತ್ಸಾಹ ಆಗಿರ್ಬೋದು, ಬೈಬಲ್ ಓದೋ ಉತ್ಸಾಹ, ಇದೆಲ್ಲ ಉತ್ಸಾಹ ನಮ್ಮಲ್ಲಿ ಅನೇಕರಲ್ಲಿ ಆರಂಭದಲ್ಲಿರ್ತದೆ. ಆದರೆ ಬರ್ತಾ ಬರ್ತಾ ಏನಾಗ್ತದೆ, ಇದು ಕೊನೆಗೆ ಕಡಿಮೆಯಾಗಿ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಎಷ್ಟೋ ಸಂದರ್ಭದಲ್ಲಿ ನಂಬಿಕೆಯಲ್ಲಿ ದೃಢವಾಗಿ ನಿಂತವರು, ಉತ್ಸಾಹದಲ್ಲಿದ್ದವರು, ಆತ್ಮಿಕ ವಿಷಯದಲ್ಲಿ ಸ್ಟ್ರಾಂಗ್ ಆಗಿದ್ದವರೆಲ್ಲ ಏನು ಮಾಡ್ತಾರೆ, ಒಂದು ರೀತಿಯಲ್ಲಿ ಬರ್ತಾ ಅವರೊಂದು ನಿರಾಶೆ ಅವರಲ್ಲಿ ಉಂಟಾಗತ್ತೆ. ಆದರೆ ಪೌಲ ಹೇಳ್ತಾನೆ, ನಿರೀಕ್ಷೆಯಿಂದ ಉತ್ಸಾಹ ಬರುತ್ತೆ. ಯಾವಾಗ ನಿರೀಕ್ಷೆ ಇರುತ್ತೋ ಆವಾಗ ಉತ್ಸಾಹ ಬರುತ್ತೆ. ನಿರಾಶೆ ಬಂದಾಗ ಬೇಸರ ಬರುತ್ತೆ. ನಮ್ಮ ಜೀವಿತದಲ್ಲಿ ನಿರೀಕ್ಷೆ ಏನು ಮಾಡುತ್ತೆ? ನನ್ನಲ್ಲಿ ಉತ್ಸಾಹವನ್ನು ಕೊಡುತ್ತೆ. ಅಬ್ರಹಾಮನಲ್ಲಿ ಒಂದು ನಿರೀಕ್ಷೆ ಇತ್ತು, ಕಡೆಯವರೆಗೂ ಆ ಉತ್ಸಾಹ ಅವನಲ್ಲಿತ್ತು. ಅವನು ದೇವರನ್ನು ಆರಾಧನೆ ಮಾಡ್ತಾ ಇದ್ದ, ದೇವರ ಜೊತೆಯಲ್ಲಿ ಮಾತನಾಡ್ತಾ ಇದ್ದ, ದೇವರಲ್ಲಿ ಪೂರ್ಣವಾದ ನಂಬಿಕೆ, ಭರವಸೆ ಇಟ್ಟಿದ್ದ. ಯಾಕೆ ಅಂದರೆ ಅವನಲ್ಲಿ ಒಂದು ನಿರೀಕ್ಷೆ ಇತ್ತು, ಅವನಲ್ಲಿ ಒಂದು ಧೈರ್ಯ ಇತ್ತು. ದೇವರು ನನಗೆ ಒಂದು ಪ್ರಾಮಿಸ್ ಮಾಡಿದ್ದಾರೆ, ದೇವರು ನನಗೊಂದು ವಾಗ್ದಾನ ಕೊಟ್ಟಿದ್ದಾರೆ. ಆ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಆತನು ಶಕ್ತನು ಎಂಬ ಒಂದು ಧೈರ್ಯ, ಒಂದು ನಿರೀಕ್ಷೆ ಅವನಲ್ಲಿ ಇದ್ದುದರಿಂದ ಆ ನಿರೀಕ್ಷೆ ಏನು ಮಾಡ್ತು? ಅದು ಉತ್ಸಾಹವನ್ನು ಉಂಟು ಮಾಡ್ತು. ಇದು ಎಲ್ಲಿವರೆಗೂ ಇರಬೇಕು? ಇದು ಕಡೆಯವರೆಗೂ ನಾವು ಉಳಿಸ್ಕೊಳ್ಬೇಕು. ಅದನ್ನು ಕಡೆ ತನಕ ದೃಢವಾಗಿ ಅದನ್ನು ಇಟ್ಕೋಬೇಕು. ಯಾಕೆ ಗೊತ್ತಾ? ಇಲ್ಲ ಅಂದರೆ ನಮ್ಮ ಉತ್ಸಾಹ ಹೋಗ್ಬಿಡುತ್ತೆ, ನಮ್ಮ ಧೈರ್ಯ ಹೋಗ್ಬಿಡುತ್ತೆ. ದೇವರ ವಾಕ್ಯ ಓದಬೇಕಾದ್ರೆ ಇಸ್ರಾಯೇಲ್ ಮಕ್ಕಳು ಮುಂದೆ ಸಾಗ್ತಾ ಬರ್ತಾ ಇರಬೇಕಾದ್ರೆ ಮೋಶೆ 12 ಜನರನ್ನು ಕಾನಾನ್ ದೇಶವನ್ನು ನೋಡುವುದಕ್ಕಾಗಿ ಕಳಿಸ್ಕೊಡ್ತಾನೆ. ನೋಡಿಕೊಂಡು ಅವ್ರು ಬರ್ತಾರೆ. 10 ಜನ ಅಧೈರ್ಯದ ಮಾತುಗಳನ್ನು ಹೇಳ್ತಾರೆ. ಆಗಲ್ಲ, ನಮ್ಮ ಕೈಯಲ್ಲಿ ಅವರನ್ನು ಸೋಲ್ಸೋಕ್ಕಾಗಲ್ಲ, ನಾವು ಅವ್ರ ಮುಂದೆ ಸೋತೋಗ್ಬಿಡ್ತೀವಿ ಎಂಬ ನಿರಾಶೆ ಮಾತುಗಳನ್ನ ಹೇಳುವಾಗ ಯೋಶ್ವ, ಕಾಲೇಬ್ ಹೇಳ್ತಾರೆ, ಧೈರ್ಯದ ಮಾತುಗಳನ್ನು ಹೇಳ್ತಾರೆ. ಅವರು ಇಲ್ಲ, ನಮ್ಮ ದೇವರು ನಮ್ಮ ಸಂಗಡ ಇದ್ದಾರೆ, ಅವರು ಶಕ್ತರೇ, ಅವರು ದೊಡ್ಡವರೇ, ಅವರು ಬಲಶಾಲಿಗಳೇ. ಆದರೆ ನಮ್ಮ ದೇವರು ಅದಕ್ಕಿಂತ ಬಲಶಾಲಿ ಎಂಬುದಾಗಿ ಹೇಳಿ ಜನರನ್ನು ಧೈರ್ಯಪಡಿಸುವುದಕ್ಕಾಗಿ ಪ್ರಯತ್ನ ಮಾಡ್ತಾರೆ. ಆದರೆ 10 ಜನರ ಮಾತಿಗೆ, ಮೆಜಾರಿಟಿಯವರ ಮಾತಿಗೆ ಜನ ಕಿವಿಗೊಟ್ಟು ಗುಣಗುಟ್ಟುವುದಕ್ಕೆ ಪ್ರಾರಂಭ ಮಾಡಿದ್ರು. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಧೈರ್ಯವನ್ನು ಬಿಗಿಯಾಗಿ ನಾವು ಇಟ್ಕೋಬೇಕು. ಎಷ್ಟೇ ಸಮಸ್ಯೆಗಳು ಬಂದರೂ, ಎಷ್ಟೇ ಸನ್ನಿವೇಶಗಳು ಪ್ರತಿಕೂಲವಾದರೂ ನಮ್ಮಲ್ಲಿರುವಂಥ ಧೈರ್ಯವನ್ನು ನಾವು ಕಳ್ಕೋಬಾರ್ದು, ನಮ್ಮಲ್ಲಿರುವಂತಹ ಉತ್ಸಾಹವನ್ನು ಕಳ್ಕೋಬಾರ್ದು. ಈ ದಿವಸಗಳಲ್ಲಿ ಆ ಉತ್ಸಾಹ ಕಳ್ಕೊಂಡ್ರೆ, ಧೈರ್ಯ ಕಳ್ಕೊಂಡ್ರೆ ನಾವು ಆತ್ಮಿಕವಾಗಿ ಕುಂದಿ ಹೋಗ್ತೀವಿ, ಆತ್ಮಿಕವಾಗಿ ಬಲಹೀನರಾಗಿ ಹೋಗ್ಬಿಡ್ತೀವಿ. ಆದರೆ ಈ ದಿವಸಗಳಲ್ಲಿ ನಮ್ಮ ಜೀವಿತದಲ್ಲಿ ಕಡೆಯವರೆಗೂ ನಾವು ಆ ಉತ್ಸಾಹವನ್ನು ಇಟ್ಕೊಳ್ಳೋಣ, ಕಡೆಯವರೆಗೂ ಆ ಧೈರ್ಯವನ್ನು ಇಟ್ಕೊಳ್ಳೋಣ ನಾವು. ಯಾಕೆ ಗೊತ್ತಾ? ಇಂದಲ್ಲ ನಾಳೆ ನಮಗಾಗಿ ಅದ್ಭುತ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಇಂದಲ್ಲ ನಾಳೆ ನಮಗಾಗಿ ಅದ್ಭುತ ಮಾಡುವಂಥ ಒಬ್ಬ ದೇವರಿದ್ದಾನೆ. ಆತನು ನಿನ್ನನ್ನು ಕೈ ಬಿಡುವಂಥ ದೇವರಲ್ಲ, ಆತನು ನಿನಗೆ ಬಿಡುಗಡೆಯನ್ನು ಕೊಡುವಂತಹ ದೇವರಾಗಿದ್ದಾನೆ. ನಿನಗೆ ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಾಗಿದ್ದಾನೆ. ಆತನ ಮುಖವನ್ನು ನೋಡುತ್ತಾ, ಆತನ ಚಿತ್ತವನ್ನು ಮಾಡುತ್ತಾ ಮುಂದೆ ಸಾಗುವುದಾದರೆ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವಂತಹ ದೇವರಾಗಿದ್ದಾನೆ. ಈ ದಿವಸ ನಮ್ಮ ಜೀವಿತದಲ್ಲಿ ಯೇಸುವನ್ನು ನಂಬಿದಂತಹ ನಾವು ನಮ್ಮ ಜೀವಿತದಲ್ಲಿ ಧೈರ್ಯದಿಂದ ಮುಂದೆ ಸಾಗೋಣ. ಕಾರಣ ದೇವರು ಹೇಳ್ತಾರೆ, ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ದಿಗ್ಭ್ರಮಗೊಳ್ಳದಿರು, ನಾನು ನಿನ್ನ ದೇವರು,
ಆ ದೇವರು ನಮ್ಮನ್ನು ಧೈರ್ಯಪಡಿಸ್ತಾ ಇದ್ದಾನೆ ಅಂತ. ಭಯಪಡಬೇಡ ಅಂತೇಳಿ ಧೈರ್ಯಪಡಿಸುವಂಥ ದೇವರು ನಮ್ಮ ಜೊತೆಯಲ್ಲಿರುವಾಗ ನಾವು ಯಾಕೆ ಭಯಪಡಬೇಕು? ನಿನ್ನ ಜೀವಿತದ ಸನ್ನಿವೇಶಗಳು ಒಂದು ವೇಳೆ ಭಯಪಡಿಸುವಂಥ ಸನ್ನಿವೇಶಗಳಾಗಿರ್ಬೋದು, ವೇದನೆಯನ್ನುಂಟು ಮಾಡುವಂಥ ಸನ್ನಿವೇಶಗಳಾಗಿರ್ಬೋದು. ಆದರೆ ನೀನು ನಿರಾಶೆ ಪಡಬೇಡ. ನೀನು ದೇವರಲ್ಲಿ ಆಶ್ರಯಿಸುವುದಾದರೆ, ದೇವರ ಮುಖವನ್ನು ನೋಡುವುದಾದರೆ, ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದೊಬ್ಬ ದೇವರಿದ್ದಾನೆ. ನಿನಗಾಗಿ ಬಿಡುಗಡೆಯನ್ನು ಕೊಡುವಂತಹ ಸರ್ವಶಕ್ತನಾದೊಬ್ಬ ದೇವರಿದ್ದಾನೆ. ಅಸಾಧ್ಯಗಳನ್ನು ಸಾಧ್ಯ ಮಾಡುವಂತಹ ಒಬ್ಬ ದೇವರು ನಿನಗಾಗಿ ಜೀವಿಸ್ತಾ ಇದ್ದಾನೆ. ಈ ದಿವಸ ಕರ್ತನಿಗೆ ಹೇಳೋಣ, ಕರ್ತನೆ, ನೀನು ಮಾಡಿದಂಥ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ನೀನು ನನಗೆ ಕೊಟ್ಟಿರುವಂಥ ಧೈರ್ಯಕ್ಕಾಗಿ ಸ್ತೋತ್ರ. ನೀನು ನನ್ನನ್ನು ಧೈರ್ಯಪಡಿಸಿರುವುದಕ್ಕಾಗಿ ಸ್ತೋತ್ರ. ನಿನ್ನ ದೇವರೇ, ಆ ಧೈರ್ಯದಲ್ಲೇ ಮುಂದೆ ಸಾಗುವಂತೆ ಸಹಾಯ ಮಾಡು. ನನ್ನಲ್ಲಿ ಕೊಟ್ಟಂಥ ಉತ್ಸಾಹಕ್ಕಾಗಿ ಸ್ತೋತ್ರ. ಆ ಉತ್ಸಾಹದಲ್ಲಿ ಮುಂದೆ ಸಾಗುವಂತೆ ಸಹಾಯ ಮಾಡು ಎಂಬುದಾಗಿ ಅದನ್ನು ಕಡೆಯವರೆಗೆ ಇಟ್ಕೊಳ್ಳೋದಕ್ಕೆ ದೇವರ ಕೃಪೆ ಮಾಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ನಮ್ಮನ್ನೇ ನಿನ್ನ ಪಾದ ಬಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಮುಖವನ್ನು ನೋಡ್ತೇವೆ. ಅಪ್ಪ, ನಮ್ಮಲ್ಲಿರುವಂತಹ ನೀನು ಕೊಟ್ಟಿರುವಂತಹ ಧೈರ್ಯ, ಉತ್ಸಾಹ ಇದೆಲ್ಲವನ್ನು ಕಡೆಯವರೆಗೆ ಹಿಡಿದುಕೊಂಡು ನಂಬಿಕೆಯಲ್ಲಿ ದೃಢವಾಗಿ ನಿಂತು ಮುಂದೆ ಸಾಗುವ ಹಾಗೆ ಕರ್ತನೆ ನೀನು ನಮಗೆ ಸಹಾಯ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.